ಪ್ರೀತಿಯ ಪೌರಕಾರ್ಮಿಕ ಬಂಧುಗಳೇ, ಈಗಾಗಲೇ ನಿಮಗೆ ಗೊತ್ತು, ಇವತ್ತು ಬೆಳಗ್ಗೆನೆ ತಾವೆಲ್ಲರೂ ಕೂಡ ಕೆಲಸದ ಮಧ್ಯೆ ನಮ್ಮೆಲ್ಲರ ನಾಯಕರು, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ತಾವೆಲ್ಲರ ಆಗಮಿಸಿದಿರಿ. ನಿಮ್ಮೆಲ್ಲರಿಗೂ ನಾನು ನಮ್ಮ ಪರವಾಗಿ, ನಮ್ಮೆಲ್ಲ ಹಾಸನ ಜನತೆಯ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಕೈ ಚಪ್ಪಾಳೆ ತಟ್ರಪ್ಪ. ಹೂವಿದೆ. ಹಾಗೆ ನಮ್ಮ ಮುನ್ಸಿಪಾಲಿಟಿಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಹಾಗೆ ನಮ್ಮ ನಾಯಕರಾದಂಥ ಶಂಕರರಾಜಣ್ಣವರಿದ್ದಾರೆ. ಅಣ್ಣ ಲೋಕೇಶ್ ಅಣ್ಣ ಕೂಡ ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತು, ಇವತ್ತು ಇಡೀ ವಿಶ್ವದಾದ್ಯಂತ ಎಲ್ಲಾ ದೇಶಗಳಲ್ಲೂ ಕೂಡ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಶೋಷಿತರ, ನೊಂದವರ, ನಮ್ಮೆಲ್ಲರ ದನಿಯಾಗಿ ನಾವು ಇವತ್ತು ಹೀಗೆ ಬದುಕೋದಕ್ಕೆ ಕಾರಣಕರ್ತರಾದಂತಹ ಅಂಬೇಡ್ಕರ್ ಅಷ್ಟೇ. ಹಾಗಾಗಿ ಅವರ ಜನ್ಮ ದಿನಾಚರಣೆ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಮಹತ್ವವಾದದ್ದು. ಹಾಗಾಗಿ ಇವತ್ತು ಬೆಳಗ್ಗೆ ನಾವೆಲ್ಲರೂ ಇವತ್ತು ಸೇರ್ಕೊಂಡಿದ್ದೀವಿ. ಹಾಗಾಗಿ ಇದು ನಮ್ಮೆಲ್ಲರ ಹಬ್ಬ, ಅಂಬೇಡ್ಕರ್ ಹಬ್ಬ ಇವತ್ತು ಇಲ್ಲಿ ನಡೀತಾ ಇದೆ. ನಮ್ಮೆಲ್ಲರಿಗೂ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನ ಕೊಟ್ಟವರು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಈಗ ಹಿರಿಯ ನಾಯಕರಾದಂತಹ ಶಂಕರರಾಜಣ್ಣ ಮತ್ತು ಎಲ್ಲ ಪರವಾಗಿ ನಮ್ಮ ಪೌರಕಾರ್ಮಿಕ ಹೆಣ್ಮಕ್ಳು ದಯಮಾಡಿ ಬಂದು ಆ ಕಡೆ, ಮತ್ತೆ ನಮ್ಮ ಅಣ್ಣಂದ್ರೆಲ್ಲರೂ ಇದ್ದಾರೆ, ನಿಮ್ಮ ಮೂಲಕನೇ ಕೇಕ್ ಅನ್ನ ಕಟ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ನಾವೆಲ್ಲರೂ ಕೂಡ ಆಚರಿಸೋಣ ಅಂತ ಮನವಿ ಮಾಡ್ತಾ, ದಯಮಾಡಿ ಫಸ್ಟ್ ಕೇಕ್ ಕಟ್ ಮಾಡಿ ನಂತರ ಎಲ್ಲರೂ ಕೂಡ ಪುಷ್ಪಾರ್ಚನೆ ಮಾಡ್ಕೊಂಡು ಬಾಬಾ ಸಾಹೇಬ್ ಅವರಿಗೆ ಎಲ್ಲ ಅವರ ಜನ್ಮ ದಿನಾಚರಣೆಯನ್ನ ನಾವು ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್. ಇಷ್ಟು ಬೆಳಗ್ಗೆ ಇಷ್ಟೆಲ್ಲವನ್ನು ಮಾಡಿ, ಹಾಗೆ ಇಷ್ಟು ಅರ್ಥಪೂರ್ಣವಾಗಿ ಮಾಡೋದಕ್ಕೆ ತುಂಬಾ ನೀವೆಲ್ಲರೂ ಕೂಡ ಕಾರಣಕರ್ತರಾಗಿ ನೋಡಿದ್ರೇನೆ ತುಂಬಾ ಖುಷಿ ಆಗ್ತಾ ಇದೆ. ಯಾರಿಗೂ ಕಡಿಮೆ ಇಲ್ಲ, ನಾವು ಇರುವುದ್ರಲ್ಲೇ ತುಂಬಾ ಚೆನ್ನಾಗಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ದಯಮಾಡಿ ಎಲ್ಲ ಮುಂದಿನ ಕಾರ್ಯಕ್ರಮಕ್ಕೆ ಮುಂದಾಗ್ಬೇಕಂತ ಹೇಳಿ ಮನವಿ ಮಾಡ್ತೀನಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಜಗಜೀವನರಾಮ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತೇನು ನಾವು ಸಂವಿಧಾನದಲ್ಲಿ ಒಳ್ಳೊಳ್ಳೆ ಕೆಲಸ ನಮ್ಮ